ರಾಜ್ಯಾದ್ಯಂತ ವರುಣಾರ್ಭಟ, ಹಲವೆಡೆ ಜಲಕಂಟಕ ಕೂಡ ಶುರುವಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಜೂನ್ 11ರವರೆಗೂ ಕೂಡ ಭಾರೀ ಮಳೆಯ ಮುನ್ಸೂಚನೆ, ಭಾರೀ ಮಳೆ ಎಚ್ಚರಿಕೆಯನ್ನ ನೀಡಿರುವಂತಹ ಹವಾಮಾನ ಇಲಾಖೆ. ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ರಾಜ್ಯಾದ್ಯಂತ ಜೂನ್ 11ರವರೆಗೂ ಕೂಡ ಭಾರೀ ಮಳೆಯ ಮುನ್ಸೂಚನೆ ಇರುವಂಥದ್ದು. ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಿರುವಂತಹ ಹವಾಮಾನ ಇಲಾಖೆ. 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಸೊ 2 ದಿನದೂ ಕೂಡ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆ್ಯಂಡ್ ರೆಡ್ ಅಲರ್ಟ್ 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ರಾಜ್ಯಾದ್ಯಂತ ವರುಣಾರ್ಭಟ ಮುಂದುವರಿಯುವಂತಹ ಸಾಧ್ಯತೆಗಳು, ಹಲವೆಡೆ ಜಲಕಂಟಕ ಕೂಡ ಎದುರಾಗತ್ತೆ ಅಂತ ಹೇಳ್ಬಿಟ್ಟು ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಾಗಲಕೋಟೆ, ದಾವಣಗೆರೆ, ಮೈಸೂರು ಎಲ್ಲ ಕಡೆ ಕೂಡ, ಚಾಮರಾಜನಗರ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ರಾಜ್ಯಾದ್ಯಂತ ಜೂನ್ 11ರವರೆಗೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಹಲವೆಡೆ ಜಲಕಂಟಕ ಕೂಡ ಉಂಟಾಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ವರುಣಾರ್ಭಟ, ಹಲವೆಡೆ ಜಲಕಂಟಕ ಕೂಡ, ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದೆ. ಕಂಟಿನ್ಯೂಸ್ಲಿ ಅದೇ ಮಳೆಯಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಲಾಗಿದೆ. ಮಳೆ ಬಂತು ಅಂತ ಹೇಳಿದ್ರೆ ಒಂದು ಕಡೆ ಮುಂಗಾರು ಅತಿ ಹೆಚ್ಚಾದರೂ ಕೂಡ ಸಮಸ್ಯೆನೇ, ಕಡಿಮೆ ಆದರೂ ಕೂಡ ರೈತರಿಗೆ ಸಮಸ್ಯೆ ಆಗುತ್ತೆ. ಬಿಕಾಸ್ ಸೊ ನೋಡಿ, ಅಂಗಡಿ ಮುಂಗಟ್ಟಿನ ಮಧ್ಯೆ ಮತ್ತು ರೋಡಲ್ಲಿ ಹೇಗೆ ಕಂಪ್ಲೀಟ್ ಆಗಿ ರೋಡ್ ಎಲ್ಲವೂ ಕೂಡ ಹೊಳೆಯಂತಾಗೋಗ್ಬಿಟ್ಟಿದೆ. ಒಂದು ಕಡೆ ಬೈಕ್ಗಳು ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಗಳು, ಮತ್ತೊಂದು ಕಡೆ ಅದನ್ನು ತಡೆದು ಹಿಡ್ಬಿಟ್ಟು ನಿಲ್ಲಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಟೋ ಕೊಚ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಕಡೆ ವಾಹನ ಸವಾರರು ಆ ಮಳೆಯಲ್ಲಿನೇ ಸಂಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕಂಪ್ಲೀಟಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಳೆ ಆಗಲಿಲ್ಲ ಅಂತ ಹೇಳಿದ್ರು ರೈತರಿಗೆ ಎಫೆಕ್ಟ್ ಆಗುತ್ತೆ, ಆದರೂ ಕೂಡ ಸಮಸ್ಯೆನೇ. ಸೊ ಅತಿ ಹೆಚ್ಚಾಗಿ ಆದರೂ ಕೂಡ ಸಮಸ್ಯೆನೇ. ಈ ರೀತಿಯಾದಂತಹ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗೋದು ರೈತರು. ಜೂನ್ 11ರವರೆಗೂ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ರವಾನೆ ಮಾಡಿರುವಂಥದ್ದು. 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಿಗೆ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಕೊಡಗು, ಹಾಸನ, ಹಾವೇರಿ, ಬೆಳಗಾವಿ, ಧಾರವಾಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು, ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನೋಡಿ, ಕೊಚ್ಚೆ ಕಂಪ್ಲೀಟ್ ಮಳೆ ನೀರು, ಡ್ರೈನೇಜ್ ನೀರು ಎಲ್ಲದೂ ಕೂಡ ರಸ್ತೆಯಲ್ಲಿ ಹರಿದು ಹೋಗ್ತಾ ಇರುವಂಥದ್ದು. ಅದರಲ್ಲೇ ಪಾಪ ಜನರು ಆ ಗಾಡಿಗಳನ್ನು ಹಿಡಿದು ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರನ್ನೋ ಎತ್ಕೊಂಡು ಆ ಕಡೆ ಪಕ್ಕ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇದು ನೋಡ್ತಾ ಇರುವಂಥ ದೃಶ್ಯಗಳು ಕುಂದಾನಗರಿ, ಬೆಳಗಾವಿದು. ತುಂಬಾ ಮಳೆ ಆಗಿ ಹೋಗ್ಬಿಟ್ಟಿದೆ. ರಾಜ್ಯಾದ್ಯಂತ ಕೂಡ ವರುಣಾರ್ಭಟ ಮುಂದುವರಿತಾ ಇರುವಂಥದ್ದು.